ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲೀಷ್ ಟ್ರೈನರ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಲವಾರು ಬಾರಿ ನಾವು ಕನ್ನಡದಲ್ಲಿ ಮಾತನಾಡುವಾಗ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಅನೇಕ ಶಬ್ದಗಳನ್ನು ಬಳಸ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಅವನು ತುಂಬ ಉದಾರಿ ವ್ಯಕ್ತಿ, ಅವನು ತುಂಬ ಜಿಪುಣ ವ್ಯಕ್ತಿ, ಅವನು ಎಲ್ಲರ ಜೊತೆಗೆ ಬರೀ ಸಿಟ್ ಮಾಡ್ತಾ ಇರ್ತಾನೆ, ಅವನಿಗೆ ಯಾವುದೇ ರೀತಿಯ ಮ್ಯಾನರ್ಸೇ ಇಲ್ಲ. ಈ ರೀತಿ ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಶಬ್ದಗಳನ್ನು ಕನ್ನಡದಲ್ಲಿ ಬಳಸ್ತಾ ಇರ್ತೀವಿ. ಆದರೆ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ನಮಗೆ ಈ ರೀತಿಯ ಶಬ್ದಗಳಿಗೆ, ಅಂದರೆ ಬೇರೆಯವರ ವ್ಯಕ್ತಿತ್ವವನ್ನು ಬಣ್ಣಿಸುವಂತಹ ಕೆಲವಷ್ಟು ಶಬ್ದಗಳಿಗೆ ಏನಂತಾರೆ ಅಂತ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ನಾವು ಆ ಪದಗಳನ್ನು ಬಳಸದೆ ಕೇವಲ ನಾರ್ಮಲ್ ಇಂಗ್ಲೀಷ್ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇರ್ತೀವಿ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಇನ್ನೊಬ್ಬರ ವ್ಯಕ್ತಿತ್ವವನ್ನು ಬಣ್ಣಿಸುವಾಗ ಇಂಗ್ಲೀಷ್ನಲ್ಲಿ ಯಾವ ರೀತಿಯ ಪದಗಳನ್ನು ಯೂಸ್ ಮಾಡಬೇಕು ಅಂತನ್ನೋದ್ರ ಬಗ್ಗೆ ಸುಮಾರು 10ರಿಂದ 12 ಶಬ್ದಗಳನ್ನು ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಶಬ್ದಗಳನ್ನು, ಈ ವೊಕ್ಯಾಬ್ಯುಲರಿಗಳನ್ನು ನೀವು ಯೂಸ್ ಮಾಡಿಕೊಂಡು ನೀವು ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದೇ ಆದರೆ ಖಂಡಿತವಾಗಲೂ ನಿಮ್ಮ ಇಂಗ್ಲೀಷ್ ತುಂಬ ಪ್ರಭಾವಶಾಲಿ ಆಗಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಶಬ್ದಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ಕಲಿಯೋಕ್ಕಿಂತ ಮುಂಚೆ, ಇನ್ ಕೇಸ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲು ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಹಾಗಾದರೆ ಇನ್ನೊಬ್ಬರ ವ್ಯಕ್ತಿತ್ವವನ್ನು ಬಣ್ಣಿಸುವ ಪದಗಳಲ್ಲಿ ಇವತ್ತು ಫಸ್ಟ್ ನಾವು ಕಲೀಲಿಕ್ಕೆ ಹೋಗ್ತಾ ಇರುವಂತಹ ಮೊದಲ ಶಬ್ದ ಬಂದುಬಿಟ್ಟು ಜನರಸ್. ಎಸ್ ಫ್ರೆಂಡ್ಸ್, ಜನರಸ್ ಅನ್ನುವಂತಹ ಶಬ್ದದ ಮೀನಿಂಗ್ ಏನಂತಂದರೆ ಇನ್ನೊಬ್ಬರಿಗೆ ತುಂಬ ಸಹಾಯ ಮಾಡುವಂತಹ ವ್ಯಕ್ತಿ, ಇನ್ನೊಬ್ಬರ ಜೊತೆಗೆ ಯಾವಾಗಲೂ ಹ್ಯಾಪಿಯಾಗಿರುವಂತಹ ವ್ಯಕ್ತಿ, ಯಾವಾಗಲೂ ಇನ್ನೊಬ್ಬರ ಜೊತೆಗೆ ಸಂತೋಷವಾಗಿ ಇರ್ತಾರೆ ನೋಡಿ, ಅಂತಹ ವ್ಯಕ್ತಿಗಳಿಗೆ ನಾವು ಜನರಸ್ ಅಂತನ್ನುವಂತಹ ಒಂದು ವರ್ಡನ್ನು ಯೂಸ್ ಮಾಡ್ಬೋದು. ಹೇಗೆ ಹೇಳ್ತೀನೋ ಇದನ್ನ ಜನರಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್, ಮೈ ಫಾದರ್ ವಾಸ್ ಆಲ್ವೇಸ್ ಜನರಸ್ ಪರ್ಸನ್. He used to like to associate with the people and he was very happy person. ಈ ರೀತಿಯಾಗಿ ನಿಮ್ಮ ವಾಕ್ಯಗಳಲ್ಲಿ ಇದನ್ನ ನೀವು ಯೂಸ್ ಮಾಡ್ಬೋದು. ವೆಲ್, ಮತ್ತು ಈ ಒಂದು ಶಬ್ದವನ್ನು ತುಂಬ ದಯಾಳು ಇರ್ತಾರೆ ನೋಡ್ರಿ, ಎಲ್ಲರಿಗೂ ದಾನ ಧರ್ಮ ಮಾಡ್ತಾ ಇರ್ತಾರೆ, ಅಂಥವ್ರಿಗೂ ಸಹ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹೀ ಈಸ್ ಸೋ ಜನರಸ್ ಪರ್ಸನ್, ಹೀ ಡೊನೇಟ್ಸ್ ಮೋರ್ ಮನಿ ಟು ಪುವರ್ ಪೀಪಲ್. ಈ ರೀತಿಯಾಗಿ ನಾವು ಇದನ್ನು ಬಳಸ್ಬೋದು. ಇನ್ನು ಸೆಕೆಂಡ್ ವರ್ಡ್ ಬಂದುಬಿಟ್ಟು ಅಕಂಪ್ಲಿಷ್ಡ್. ಓಕೆ, ಹೇಳಿ ಒಂದು ಸತಿ. ಅಕಂಪ್ಲಿಷ್ಡ್ ಅಂತಂತಂದರೆ ಯಾವುದೇ ಒಂದು ಸ್ಕಿಲ್ನಲ್ಲಿ ತುಂಬ ಅಂದರೆ ಪರ್ಫೆಕ್ಟ್ ಆಗಿರ್ತಾರೆ, ಅವರು ತುಂಬ ಜೀನಿಯಸ್ ಇರ್ತಾರೆ ನೋಡ್ರಿ, ಅಂಥವ್ರಿಗೆ ನಾವು ಅಕಂಪ್ಲಿಷ್ಡ್ ಅಂತಂತಂದು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಈಸ್ ಅಕಂಪ್ಲಿಷ್ಡ್ ಬ್ಯಾಟ್ಸ್ಮನ್. ಸಾನಿಯಾ ಮಿರ್ಜಾ ಈಸ್ ಅಕಂಪ್ಲಿಷ್ಡ್ ಟೆನ್ನಿಸ್ ಪ್ಲೇಯರ್. ಈ ರೀತಿಯಾಗಿ ನಾವು ಅಕಂಪ್ಲಿಷ್ಡ್ ಅಂತನ್ನೋದನ್ನು ನಾವು ಬಳಸ್ಬೋದು. ಇನ್ನು ನೆಕ್ಸ್ಟ್ ಥರ್ಡ್ ವರ್ಡ್ ಬಂದುಬಿಟ್ಟು ಪೀವಿಶ್. ಹೇಗೆ ಉಚ್ಚಾರಣೆ ಮಾಡ್ತೀವಿ ಇದನ್ನು? ಪೀವಿಶ್ ಅಂತಂದರೆ ಪರ್ಸನ್ ಹೂ ಆಲ್ವೇಸ್ ಈಸ್ ಟು ಬಿ ಆ್ಯಂಗ್ರಿ ಆನ್ ಅದರ್ಸ್. ಅಂದರೆ ಇನ್ನೊಬ್ಬರ ಮೇಲೆ ತುಂಬ ಸಿಟ್ಟು ಮಾಡ್ತಾ ಇರ್ತಾರೆ ನೋಡಿ. ಓಕೆ, ಯಾವುದೇ ಒಂದು ವಿಚಾರಗಳಿಗೆ ತುಂಬ ಸಿಟ್ಟು ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ನಾವು ಪೀವಿಶ್ ಟೈಪ್ ಪೀಪಲ್ ಅಂತಂದು ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಐ ಡೋಂಟ್ ಲೈಕ್ ಟು ಅಸೋಸಿಯೇಟ್ ವಿತ್ ದ ಪೀವಿಶ್ ಟೈಪ್ ಪೀಪಲ್ ಬಿಕಾಸ್ they never praise others, they always become angry on others. ಅಂದರೆ ಬೇರೆಯವರ ಮೇಲೆ ಸಿಟ್ಟು ಮಾಡ್ತಾ ಇರ್ತಾರಲ್ವ, ಪೀವಿಶ್ ಟೈಪ್ ಪೀಪಲ್ ಅವರೊಂದಿಗೆ ನಾನು ಅಸೋಸಿಯೇಟ್ ಆಗಲಿಕ್ಕೆ ಇಷ್ಟಪಡಲ್ಲ. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಅಮಿಕೇಬಲ್ ಅಂತಂದರೆ ಎ ಪರ್ಸನ್ ಹೂ ಈಸ್ ಆಲ್ವೇಸ್ ಫ್ರೆಂಡ್ಲಿ ನೇಚರ್ ಆ್ಯಂಡ್ ಹೀ ಈಸ್ ಆಲ್ವೇಸ್ ನಾನ್ ಎಗೋಯಿಸ್ಟಿಕ್ ಪರ್ಸನ್. ಅಂದರೆ ಯಾರ ಜೊತೆಗೂ ಸಹ ಅವರಿಗೆ ಒಂದು ಜಂಬವಿಲ್ಲದೆ, ಅಂದರೆ ಯಾವುದೇ ರೀತಿ ಗರ್ವ ಅಹಂಕಾರ ಇಲ್ಲದೆ ಇನ್ನೊಬ್ಬರ ಜೊತೆಗೆ ಬೆರೀತಾ ಇರುವಂಥ ವ್ಯಕ್ತಿಗಳಿರ್ತಾರೆ ನೋಡ್ರಿ, ಅಂಥವ್ರಿಗೆ ಆಮಿಕೇಬಲ್ ಅನ್ನುವಂತಹ ಈ ಶಬ್ದವನ್ನು ನಾವು ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್, ಮೈ ಬ್ರದರ್ ಈಸ್ ಅ ಆಮಿಕೇಬಲ್ ಪರ್ಸನ್. ಹೀ ಆಲ್ವೇಸ್ friendly and he always would like to associate with more people and he is non-egoistic person. ಅಂದರೆ ಅವನು ಯಾವಾಗಲೂ ಇನ್ನೊಬ್ಬರೊಂದಿಗೆ ಜಾಸ್ತಿ ಬೆರೀತಾ ಇರ್ತಾನೆ, ಯಾರ ಜೊತೆಗೂ ಅಹಂಕಾರದಿಂದ ವರ್ತಿಸಲ್ಲ. ಸೊ ದೇರ್ ಫಾರ್ ಐ ಕಾಲ್ ಹಿಮ್ ಆ್ಯಸ್ ಎ ಆಮಿಕೇಬಲ್ ಪರ್ಸನ್.
ಓಕೆ, ಈ ರೀತಿಯಾಗಿ ನಾವು ಯೂಸ್ ಮಾಡ್ಬೋದು. ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವುದೇ ಒಂದು ಶಬ್ದವನ್ನು ನೀವು ಕಲಿತ ನಂತರ ನಿಮ್ಮದೇ ವಾಕ್ಯಗಳಲ್ಲಿ ಅದನ್ನು ನೀವು ಮಾಡಿ ಅದನ್ನು ನಿಮ್ಮ ಒಂದು ಸ್ಪೀಕಿಂಗಲ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಅದನ್ನ ನೀವು ಯೂಸ್ ಮಾಡಬೇಕು. ಅಂದರೆ ಮಾತ್ರ ಆ ಶಬ್ದಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳಿದುಕೊಂಡ್ಬಿಟ್ಟು ನೀವು ಯಾವಾಗ ಇಂಗ್ಲೀಷಲ್ಲಿ ಮಾತನಾಡ್ತಾ ಇರ್ತೀರಿ ಆವಾಗ ಸುಲಭವಾಗಿ ಅವು ನಿಮ್ಮ ನೆನಪಿಗೆ ಬಂದುಬಿಟ್ಟು ಆಯಾ ಸಂದರ್ಭಗಳಿಗೆ ತಕ್ಕ ಹಾಗೆ ನೀವು ಮಾತನಾಡುವಾಗ ಬಳಕೆ ಆಗ್ತವೆ. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಬಾರ್ಬರಿಕ್. ಬಾರ್ಬರಿಕ್ ಅಂತಂದರೆ ಒಂಥರ ತುಂಬ ಅಸಹ್ಯಕರವಾಗಿರ್ತಾರೆ, ಅಸಹ್ಯಕರವಾಗಿ ವರ್ತಿಸ್ತಾ ಇರ್ತಾರೆ. ದೇ ಆಲ್ವೇಸ್ ದ್ಯಾಟ್ ಬಿಹೇವ್ ಬ್ಯಾಡ್ಲಿ, ಅಂದರೆ ಅವರಲ್ಲಿ ಒಂಥರ ಮ್ಯಾನರ್ಸ್ ಇರಲ್ಲ. ಅಂತಹ ವ್ಯಕ್ತಿಗಳಿದ್ದಾಗ ನಾವು ಬಾರ್ಬರಿಕ್ ಅಂತನ್ನುವಂಥ ಈ ಶಬ್ದವನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಐ ನೆವರ್ ಅಸೋಸಿಯೇಟ್ ಮೈ ಸೆಲ್ಫ್ ವಿತ್ ಅ ಬಾರ್ಬರಿಕ್ ಟೈಪ್ ಪೀಪಲ್. ಐ don't like to talk to them because they never talk in a good manner. ಅಂದರೆ ಅವ್ರು ಯಾವಾಗಲೂ ಚೆನ್ನಾಗಿ ಮಾತನಾಡ್ತಾ ಇರಲ್ಲ, ಅಸಹ್ಯಕರವಾಗಿರ್ತಾರೆ, ಅವರ ಒಂದು ವರ್ತನೆ ತುಂಬ ಕೆಟ್ಟದಾಗಿರುತ್ತೆ. ಅಂಥವ್ರೊಂದಿಗೆ ನಾನು ಅಸೋಸಿಯೇಟ್ ಆಗಲಿಕ್ಕೆ ಇಷ್ಟಪಡಲ್ಲ. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಡಿಗ್ನಿಫೈಡ್. ನೋಡಿ, ಡಿಗ್ನಿಫೈಡ್ ಅಂತಂದ್ರೆ ಏನು? ತುಂಬ ಮರ್ಯಾದೆ ಇರುವಂತಹ ಒಬ್ಬ ವ್ಯಕ್ತಿ, ಮರ್ಯಾದಾ ಪುರುಷೋತ್ತಮ ಅಂತ ನಾವು ಕನ್ನಡದಲ್ಲಿ ಅಂತೀವಲ್ಲ, ಹಾಗೆ ಇಂಗ್ಲೀಷ್ನಲ್ಲಿ ಡಿಗ್ನಿಫೈಡ್ ಅಂತಂತಂದು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯು ನೋ ವೆರಿ ವೆಲ್ ದ ಲಾರ್ಡ್ ರಾಮ ವಾಸ್ ಅ ಡಿಗ್ನಿಫೈಡ್ ಪರ್ಸನ್. ಹಿ ಯೂಸ್ ಟು ಗಿವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಟು ಅದರ್ಸ್. ಎಸ್, ಶ್ರೀರಾಮ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಓಕೆ, ಅದೇ ರೀತಿ ಈಗ ನಿಮ್ಮಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇರ್ತಾರೆ, ತುಂಬ ಮರ್ಯಾದೆ ಕೊಡ್ತಾ ಇರ್ತಾರಲ್ಲ, ಅಂಥವ್ರು ನೀವು ಹೇಳ್ಬೋದು ಹಿ ಈಸ್ ಸೋ ಡಿಗ್ನಿಫೈಡ್ ಪರ್ಸನ್, ಹಿ ಆಲ್ವೇಸ್ ಗಿವ್ಸ್ ರೆಸ್ಪೆಕ್ಟ್ ಟು ಅದರ್ಸ್. ಈ ರೀತಿಯಾಗಿ ನೀವು ಇದನ್ನ ಬಳಸ್ಬೋದು. ಇನ್ನು ನೆಕ್ಸ್ಟ್ ಶಬ್ದ ಬಂದುಬಿಟ್ಟು ಬಿಲಿಗ್ರೆಂಟ್. ಬಿಲಿಗ್ರೆಂಟ್ ಮೀನ್ಸ್ ವಾಟ್? ಎ ಪರ್ಸನ್ ಹೂ ಆಲ್ವೇಸ್ ಯೂಸ್ ಟು ಕ್ವಾರೆಲ್ ವಿತ್ ಅದರ್ಸ್. ಇನ್ನೊಬ್ಬರೊಂದಿಗೆ ತುಂಬ ಜಗಳವಾಡ್ತಾ ಇರ್ತಾರೆ, ಸಣ್ಣ ಸಣ್ಣ ವಿಷಯಗಳೊಂದಿಗೆ ಕೆದರಿ ನ್ಯಾಯವನ್ನು ತೆಗಿತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ ನೋಡ್ರಿ. ಅಂಥವ್ರಿಗೆ ನಾವು ಬಿಲಿಗ್ರೆಂಟ್ ಟೈಪ್ ಪೀಪಲ್ ಅಂತಂದು ಕರಿತೀವಿ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಟು ಸ್ಟೇ ಅವೇ ವಿತ್ ಅ ಬಿಲಿಗ್ರೆಂಟ್ ಟೈಪ್ ಪೀಪಲ್ ಬಿಕಾಸ್ ದೇ ಆಲ್ವೇಸ್ ಫೈಂಡ್ ಅ ವೇ ಟು ಕ್ವಾರೆಲ್ ವಿತ್ ಅದರ್ಸ್. ಅಂದರೆ ಯಾವಾಗಲೂ ಇನ್ನೊಬ್ಬರೊಂದಿಗೆ ಹೇಗೆ ಜಗಳ ತೆಗಿಬೇಕು ಅಂತಂತಂದು, ಜಗಳ ಮಾಡಬೇಕು ಅಂತಂತಂದು ದಾರಿ ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರೊಂದಿಗೆ ನೀವು ದೂರ ಇರಬೇಕು. ಯು ಹ್ಯಾವ್ ಟು ಸ್ಟೇ ಅವೇ ವಿತ್ ಅ ಬಿಲಿಗ್ರೆಂಟ್ ಪೀಪಲ್. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಎಕ್ಸ್ಟ್ರಾ ವ್ಯಾಗೆಂಟ್. ಎಕ್ಸ್ಟ್ರಾ ವ್ಯಾಗೆಂಟ್ ಅಂತಂದರೆ ಎ ಪರ್ಸನ್ ಹೂ ಸ್ಪೆಂಡ್ಸ್ ಮನಿ ಮೋರ್, ಅಂದರೆ ದುಂದು ವೆಚ್ಚ ಮಾಡುವಂತಹ ಒಬ್ಬ ವ್ಯಕ್ತಿಗೆ ನಾವು ಎಕ್ಸ್ಟ್ರಾ ವ್ಯಾಗೆಂಟ್ ಅಂತಂತಂದು ಹೇಳ್ತೀವಿ. ಅಂದರೆ ಅವನು ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ. ಯಾವುದೇ ವಸ್ತುಗಳು ಅವಶ್ಯಕ ಇಲ್ಲ ಅಂತಂದರೆ ಅವುಗಳನ್ನ ಎಲ್ಲೆಂದರಲ್ಲಿ ಖರೀದಿ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನೀವು ಎಕ್ಸ್ಟ್ರಾ ವ್ಯಾಗೆಂಟ್ ಅಂತಂದು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮೈ ಒನ್ ಆಫ್ ಫ್ರೆಂಡ್ ಈಸ್ ಎಕ್ಸ್ಟ್ರಾ ವ್ಯಾಗೆಂಟ್ ಬಿಕಾಸ್ ಹಿ ಆಲ್ವೇಸ್ ಬೈಸ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ನೆಸಸರಿ ಟು ಹಿಮ್. ವೆನ್ ಎವರ್ ಹಿ ಗೋಸ್ ಟು ಶಾಪಿಂಗ್ ಹಿ ಆಲ್ವೇಸ್ ಸ್ಪೆಂಡ್ಸ್ ಅ ಲಾಟ್ ಆಫ್ ಮನಿ. ಓಕೆ, ಈ ರೀತಿಯಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಬೈ ದ ವೇ, ಆರ್ ಯು ಎಕ್ಸ್ಟ್ರಾ ವ್ಯಾಗೆಂಟ್? ನೀವು ಎಕ್ಸ್ಟ್ರಾ ವ್ಯಾಗೆಂಟ್ ಇದ್ದೀರಾ? ಎಕ್ಸ್ಟ್ರಾ ವ್ಯಾಗೆಂಟ್ ಇದ್ದರೆ ಎಸ್ ಐ ಆಮ್ ಎಕ್ಸ್ಟ್ರಾ ವ್ಯಾಗೆಂಟ್ ಟೈಪ್ ಮಾಡಿ, ಇಲ್ಲ ಅಂತಂದರೆ ನೋ ಐ ಆಮ್ ನಾಟ್ ಅಂತ ಟೈಪ್ ಮಾಡಿ. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಮೈಸರ್. ಮೈಸರ್ ಅಂತಂತಂದರೆ ಜಿಪುಣ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ಈಗ ಯಾರು ಹಣವನ್ನು ತುಂಬ ಜಿಪುಣತನದಿಂದ ಖರ್ಚು ಮಾಡ್ತಾ ಇರ್ತಾರೆ ನೋಡ್ರಿ. ಎಲ್ಲೆಂದರಲ್ಲಿ ಹೋದಾಗ ನಿಮ್ಮ ಫ್ರೆಂಡ್ಸುಗಳಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರು ಯಾವಾಗಲೂ ಹಣವನ್ನು ತುಂಬ ಖರ್ಚು ಮಾಡ್ತಾ ಇರಲ್ಲ, ತುಂಬ ಜಿಪುಣತನವನ್ನು ತೋರಿಸ್ತಾ ಇರ್ತಾರೆ. ಈವನ್ ₹1 ಖರ್ಚು ಮಾಡಬೇಕಾದ್ರೂ ಸಾಕಷ್ಟು ಬಾರಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಮೈಸರ್ ಅಂತ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್, my one of relative is a miser. He never spends some money to even his family also. ಅಂದರೆ ಅವನು ತನ್ನ ಕುಟುಂಬಕ್ಕೂ ಸಹ ಹಣ ಖರ್ಚು ಮಾಡೋದರಲ್ಲಿ ತುಂಬ ಜಿಪುಣತನವನ್ನು ತೋರಿಸ್ತಾನೆ. ಸೊ ದೇರ್ ಫಾರ್ ಮೈ ಒನ್ ಆಫ್ ರಿಲೇಟಿವ್ ಈಸ್ ಮೈಸರ್. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಥ್ರಿಫ್ಟಿ ಅಂತಂದರೆ ಎ ಪರ್ಸನ್ ಹೂ ಸ್ಪೆಂಡ್ಸ್ ಅ ಮನಿ ಎಕನಾಮಿಕಲಿ. ಅಂದರೆ ಒಂಚೂರು ನೋಡಿಕೊಂಡು ಹಣವನ್ನು ಖರ್ಚು ಮಾಡ್ತಾ ಇರ್ತಾನೆ. ಅವಶ್ಯಕತೆ ಇದ್ದರೆ ಹಣ ಖರ್ಚು ಮಾಡ್ತಾ ಇರ್ತಾನೆ, ಅವಶ್ಯಕತೆ ಇಲ್ಲ ಅಂತಂದರೆ ಖರ್ಚು ಮಾಡ್ತಾ ಇರಲ್ಲ. ಅವನು ಯಾವಾಗಲೂ ಏನಂತಂತಂದರೆ ಒಂದು ರೀತಿಯಲ್ಲಿ ಲೆಕ್ಕಾಚಾರದ ಮನುಷ್ಯರಾಗಿರ್ತಾರೆ ನೋಡಿ. ಅಂಥವ್ರಿಗೆ ನೀವು ಥ್ರಿಫ್ಟಿ ಅಂತಂತಂದು ಹೇಳ್ಬೋದು. ಮೈ ಸಿಸ್ಟರ್ ಈಸ್ ಥ್ರಿಫ್ಟಿ ಬಿಕಾಸ್ ಈ ಈಸ್ ಆಲ್ವೇಸ್ ಎಕನಾಮಿಕಲ್ ವೆನ್ ಇಟ್ ಕಮ್ಸ್ ಟು ಸ್ಪೆಂಡಿಂಗ್ ದ ಮನಿ. ಅಂದರೆ ಹಣ ಖರ್ಚು ಮಾಡುವಂಥ ವಿಷಯದಲ್ಲಿ ತುಂಬ ಎಕನಾಮಿಕ್ ಆಗಿ ಯೋಚನೆ ಮಾಡ್ತಾಳೆ. ಸೊ ದೇರ್ ಫಾರ್ ಮೈ ಸಿಸ್ಟರ್ ಈಸ್ ಅ ಥ್ರಿಫ್ಟಿ. ಸೊ ಈ ರೀತಿಯಾಗಿ ನೀವು ಹೇಳ್ಬೋದು. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು
ಫ್ರೀಕಿ. ಫ್ರೀಕಿ ಅಂತಂದ್ರೆ ಏನು ಗೊತ್ತಾ, ಎ ಪರ್ಸನ್ ಹೂ ಆಲ್ವೇಸ್ ಟ್ರೈಸ್ ಟು ಫೈಂಡ್ ಅ ಫಾಲ್ಟ್ ಇನ್ ಅದರ್ಸ್ ಈವನ್ ಫಾರ್ ಅ ಸ್ಮಾಲ್ ಮ್ಯಾಟರ್ಸ್ ಆಲ್ಸೋ. ಅಂದರೆ ಚಿಕ್ಕ ಚಿಕ್ಕ ಒಂದು ವಿಷಯಗಳಲ್ಲಿಯೂ ಸಹ ತಪ್ಪುಗಳನ್ನು ಹುಡುಕ್ತಾ ಇರ್ತಾರಲ್ವ, ಅಂಥವ್ರಿಗೆ ನಾವು ಫ್ರಿಕಿ ಅಂತಂತ ನಾನು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, there are some pricky type people in the world. They always try to find a fault in others. Therefore, we have to stay away from such a type of people. ಸೊ ಯಾವಾಗಲೂ ಸಣ್ಣ ಸಣ್ಣ ತಪ್ಪುಗಳನ್ನ ಹುಡುಕ್ತಾ ಇರ್ತಾರೆ ನೋಡ್ರಿ, ಅಂಥವ್ರೊಂದಿಗೆ ನಾವು ದೂರ ಇರಬೇಕು. ಯಾಕಂತಂದರೆ ಅವರ ಜೊತೆ ನಾವು ಇದ್ದರೆ ಅವರು ಅನೇಕ ತಪ್ಪುಗಳು ನಮ್ಮಲ್ಲಿಯೂ ಸಹ ಹುಡುಕ್ತಾರೆ. ಅಂಥವ್ರೊಂದಿಗೆ ಇದ್ದಾಗ ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಓಕೆ, ಸೊ ಬೈ ದ ವೇ, ಆರ್ ಯು ನಾಟ್ ಅ ಫ್ರಿಕಿ ಟೈಪ್ ಪೀಪಲ್? ಯಸ್, ಓಕೆ, ದ್ಯಾಟ್ಸ್ ಗುಡ್. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಫೆನಾಟಿಕ್ ಅಂತಂದರೆ ಎ ಪರ್ಸನ್ ಹೂ ಈಸ್ ಆಲ್ವೇಸ್ ಹಾರ್ಡರ್ ಟು ಹೀಸ್ ಕಸ್ಟಮ್ಸ್ ಆ್ಯಂಡ್ ದೆನ್ ರಿಲಿಜನ್ ಟೈಪ್ ಆಫ್ ಮ್ಯಾಟರ್ಸ್. ಅಂದರೆ ಯಾವಾಗಲೂ ಒಂದು ಧರ್ಮ ಅಥವಾ ಕೆಲವೊಂದಿಷ್ಟು ರೂಢಿ ಸಂಪ್ರದಾಯಗಳಿಗೆ ತುಂಬ ಕಠಿಣವಾಗಿರ್ತಾರೆ. ಅವರು ಯಾವಾಗಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಧಾರ್ಮಿಕ ವಿಷಯಗಳಿಗೆ ಬಂದಾಗ, ಸಂಪ್ರದಾಯ ವಿಷಯಗಳಿಗೆ ಬಂದಾಗ, ಕೆಲವೊಂದಿಷ್ಟು ರೂಢಿ ಥರದ ವಿಷಯಗಳಿಗೆ ಬಂದಾಗ ಯಾವತ್ತವರು ಆ ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಲ್ಲ. ಅಂಥವ್ರಿಗೆ ನಾವು ಫೆನಾಟಿಕ್ ಅಂತಂತಂದು ಹೇಳ್ಬೋದು, ಫೆನಾಟಿಕ್. ಓಕೆ, ಫಾರ್ ಎಕ್ಸಾಂಪಲ್, ಸಮ್ ಪೀಪಲ್ ಆರ್ ಆಲ್ವೇಸ್ ಫೆನಾಟಿಕ್ ಟೈಪ್ ಪೀಪಲ್ ಬಿಕಾಸ್ ದೇ ನೆವರ್ ಕಾಂಪ್ರಮೈಸ್ ವಿತ್ ದೇರ್ ರಿಲಿಜನ್ ಆರ್ ಸಮ್ ರಿಚುವಲ್ಸ್ ಆರ್ ಸಮ್ ಕಸ್ಟಮ್ಸ್ ಮ್ಯಾಟರ್ಸ್. ಓಕೆ, ಅಂದರೆ ಕೆಲವೊಂದಿಷ್ಟು ಧಾರ್ಮಿಕ ವಿಷಯಗಳಿಗೆ ಯಾವಾಗಲೂ ಸಹ ಅವರು ಅಂದರೆ ಕಾಂಪ್ರಮೈಸ್ ಆಗ್ತಾ ಇರಲ್ಲ. ಸೊ ಅಂಥವ್ರಿಗೆ ನಾವು ಫೆನಾಟಿಕ್ ಟೈಪ್ ಪೀಪಲ್ ಅಂತಂತಂದು ಹೇಳ್ತೀವಿ. ಇನ್ನು ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಕನ್ಸರ್ವೇಟಿವ್ ಅಂತಂತಂದರೆ ಆ್ಯಕ್ಚುಲಿ ತುಂಬ ಸಂಪ್ರದಾಯಸ್ಥರು ಇರ್ತಾರೆ ನೋಡ್ರಿ. ಹಳೆಯ ಸಂಪ್ರದಾಯಗಳನ್ನು ಯಾವತ್ತೂ ಪಾಲಿಸ್ತಾ ಇರ್ತಾರೆ. ಅವರು ತಮ್ಮ ಹಳೆಯ ವಿಚಾರಗಳನ್ನು ಯಾವತ್ತೂ ಬದಲು ಮಾಡಿಕೊಳ್ಳಲ್ಲ. ಹಳೆಯ ವಿಚಾರಗಳಿಗೆ ಬದ್ಧರಾಗಿರ್ತಾರೆ. ಅವರಿಗೆ ಹೊಸ ವಿಷಯಗಳಂತಂತಂದರೆ ಆ ಹೊಸ ವಿಷಯಗಳಿಗೆ ಹೊಂದಿಕೊಳ್ಳದೆ ಹಳೆಯ ವಿಚಾರಗಳಿಗೆ ಅಂಟಿಕೊಂಡಿರ್ತಾರೆ ನೋಡ್ರಿ, ಅಂಥವ್ರಿಗೆ ನಾವು ಕನ್ಸರ್ವೇಟಿವ್ ಅಂತಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮೈ ಗ್ರ್ಯಾಂಡ್ ಮದರ್ ವಾಸ್ ಸೋ ಕನ್ಸರ್ವೇಟಿವ್ ಪರ್ಸನ್. ಸಿ ಆಲ್ವೇಸ್ ಸ್ಟಿಕ್ ವಿತ್ ಹರ್ ಓಲ್ಡ್ ಕಸ್ಟಮ್ಸ್ ಆ್ಯಂಡ್ ದೆನ್ ರಿಚುವಲ್ಸ್. ಅವಳು ಯಾವಾಗಲೂ ತನ್ನ ಒಂದು ಹಳೆಯ ಸಂಪ್ರದಾಯ ಮತ್ತು ಹಳೆಯ ವಿಚಾರಗಳಿಗೆ ಆಕೆ ಅಂಟಿಕೊಂಡಿರ್ತಿದ್ಲು. ಸಿ ವಾಸ್ ಸೋ ಕನ್ಸರ್ವೇಟಿವ್. ಸೊ ಈ ರೀತಿಯಾಗಿ ನಾವು ಇದನ್ನ ಬಳಸ್ಬೋದು. ಇನ್ನು ಲಾಸ್ಟ್ ವರ್ಡ್ ಬಂದುಬಿಟ್ಟು ಫ್ರಿಸ್ಕಿ ಅಂತಂದರೆ ಏನು ಗೊತ್ತಾ, ಇಟ್ಸ್ ಲೈಕ್ ಸಮ್ ಎ ಪರ್ಸನ್ ಹೂ ಈಸ್ always happy and then enjoy and he is always used to travel more. ತುಂಬ ಬಿಂದಾಸ್, ಒಂಥರ ಚಬಿ ಟೈಪ್ ಪೀಪಲ್ ಅಂತಂದು ಹೇಳ್ತೀವಿ ನೋಡಿ. ಅಂದರೆ ಎಲ್ಲರೊಂದಿಗೆ ತುಂಬ ಹ್ಯಾಪಿಯಾಗಿರ್ತಾನೆ. ಯಾವಾಗಲೂ ಒಂದು ಕಡೆ ಅವರು ನಿಲ್ತಾ ಇರಲ್ಲ. ಬರೀ ಇನ್ನೊಂದು ಕಡೆ ಇಲ್ಲಂದ್ರೆ ಅಡ್ಡಾಡ್ತಾ ತುಂಬ ಹ್ಯಾಪಿಯಾಗಿ ಬಿಂದಾಸ್ ಇರ್ತಾರೆ ನೋಡ್ರಿ, ಅಂಥವ್ರಿಗೆ ನಾವು ಫ್ರಿಸ್ಕಿ ಟೈಪ್ ಪರ್ಸನ್ ಅಂತಂದು ಹೇಳ್ಬೋದು. For example, my one of friend is a frisky type person. He always travels a lot and he enjoys the life more and he is always happy. ಅವನು ಯಾವಾಗಲೂ ಎಂಜಾಯ್ ಮಾಡ್ತಾ ಇರ್ತಾನೆ ಲೈಫನ್ನು. ಅವನು ಯಾವಾಗಲೂ ಬಿಂದಾಸ್ ಆಗಿರ್ತಾನೆ, ಎಲ್ಲೆಂದರಲ್ಲಿ ಅಡ್ಡಾಡ್ತಾ ಇರ್ತಾನೆ, ಒಂದೇ ಕಡೆ ಇರುವಂಥ ವ್ಯಕ್ತಿ ಅಲ್ಲ. ಆದ್ದರಿಂದ ಅವನಿಗೆ ನಾವು ಮೈ ಫ್ರೆಂಡ್ ಈಸ್ ಅ ಫ್ರಿಸ್ಕಿ ಅಂತಂದು ಹೇಳ್ಬೋದು. ವೆಲ್ ಫ್ರೆಂಡ್ಸ್, ಇವು ನಮ್ಮ ವ್ಯಕ್ತಿತ್ವವನ್ನು ಬಣ್ಣಿಸುವಂತಹ ಕೆಲವೊಂದಿಷ್ಟು ಪದಗಳು. ನಿಮಗೆ ಇಷ್ಟ ಆದವಲ್ವಾ? ವೆಲ್, ಹಾಗಾದರೆ ಇವುಗಳನ್ನು ನೀವು ನೋಟ್ಬುಕ್ಕಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಬರೀ ನೋಟ್ಸ್ ಮಾಡಿಕೊಳ್ಳದೆ ಇವುಗಳನ್ನು ನಿಮ್ಮ ವಾಕ್ಯಗಳಲ್ಲಿ, ಅಂದರೆ ಸ್ವಂತ ವಾಕ್ಯಗಳನ್ನಾಗಿ ಮಾಡಿ ಇವುಗಳನ್ನ ನಿಮ್ಮ ಡೇ ಟು ಡೇ ಕನ್ವರ್ಸೇಷನ್ಸ್ಗಳಲ್ಲಿ ಯೂಸ್ ಮಾಡಿ ಮತ್ತು ನಿಮ್ಮ ಇಂಗ್ಲೀಷನ್ನು ಇನ್ನೂ ಇಂಪ್ರೆಸಿವ್ ಆಗಿ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ, ವೆಲ್, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ಕೂಡಲೇ ಇದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ತಾವೆಲ್ಲರೂ ಇಲ್ಲಿ ತನಕ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ತೋರಿಸ್ತಾ ಇರುವಂಥ ಪ್ರೀತಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ, ಸಿ ಯು ಆ್ಯಂಡ್ ದೆನ್ ಗಾಡ್ ಬ್ಲೆಸ್ ಯು ಆಲ್.